ನಮಸ್ತೆ. ನಿನ್ನೆ ನಾನು ನನ್ನೊಬ್ಬ ಕ್ಲೈಂಟ್ ಜೊತೆ ಮಾತಾಡ್ತಾ ತುಂಬ ಪ್ಲ್ಯಾನ್ಸ್ಗಳಾದವು, ತುಂಬ ಎಕ್ಸಿಕ್ಯೂಷನ್ ಏನು ಮಾಡಬೇಕು ಅನ್ನೋ ವಿಷಯಗಳು ಬಂತು. ಆಮೇಲೆ ಕ್ಲೈಂಟ್ ಒಂದು ಮಾತು ಹೇಳಿದ್ರು, ಸರ್ ಪ್ಲ್ಯಾನ್ಗಳೆಲ್ಲ ತುಂಬ ಆದವು, ನಾವು ಇವತ್ತಿಂದನೇ ಅದನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಅದ್ರ ಜೊತೆ ಅವರು ಒಂದು ಮಾತು ಹೇಳಿದ್ರು, ನಾನು ತುಂಬ ಎಲ್ಲೋ ಕೇಳಿದ್ದೆ, ದೂರದಲ್ಲಿ ಒಂದು ಬೆಟ್ಟ ಇರುತ್ತೆ, ಆ ಬೆಟ್ಟಕ್ಕೆ ಹೋಗಬೇಕು ಅಂತ ನಾವು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಳ್ತೀವಿ, ಪ್ಲ್ಯಾನ್ ಮಾಡ್ತೀವಿ, ಎಲ್ಲವನ್ನು ಮಾಡ್ತೀವಿ. ಆದರೆ ಎಷ್ಟು ದಿನ ಆದರೂ ನಾವು ಬೆಟ್ಟವನ್ನು ಹತ್ಲಿಕ್ಕಾಗಲ್ಲ, ಯಾಕೆಂದರೆ ನಾವು ಒಂದು ಸ್ಟೆಪ್ಪನ್ನು ಕೂಡ ಇಡ್ತಾ ಇಲ್ಲ. ಆದರೆ ಪ್ರತಿದಿನ ನಾವು ಒಂದೇ ಸ್ಟೆಪ್ ಇಟ್ಟೆ ಅಂದ್ರೂ ಕೂಡ ನಾನು ಇನ್ನೊಂದು ವರ್ಷದೊಳಗಡೆ ನಾ ಬೆಟ್ಟವನ್ನು ರೀಚ್ ಆಗಿಬಿಡ್ತೀನಿ. ಆದರೆ ಸುಮ್ಮನೆ ಪ್ಲ್ಯಾನ್ ಒಂದೇ ಮಾಡ್ತಾ ಇದ್ರೆ ನಾ ಯಾವುದು ಬೆಟ್ಟವನ್ನು ಕೂಡ ನಾನು ರೀಚ್ ಆಗೋಕ್ಕಾಗಲ್ಲ ಅಂತ. ಅದೇ ರೀತಿ ಲೈಫಲ್ಲೂ ಕೂಡ ನಾವು ಸುಮ್ಮನೆ ಪ್ಲ್ಯಾನ್ ಅನ್ನ ಮಾಡ್ತಾ ಇದ್ದೀವಿ, ಏನಾಗತ್ತೆ ಏನಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆಯನ್ನೇ ಮಾಡ್ತಾ ಇದ್ದೀವಿ ಅಂತಿದ್ರೆ ನಾವು ಯಾವತ್ತೂ ಗೋಲನ್ನು ರೀಚ್ ಆಗೋಕ್ಕಾಗಲ್ಲ, ಅಥವಾ ನಮ್ಮ ವಿಷನ್ ಏನಿದೆ ಅದನ್ನು ರೀಚ್ ಆಗೋಕ್ಕಾಗಲ್ಲ. ಪ್ರತಿದಿನ ಎಷ್ಟೇ ಸ್ಮಾಲ್ ಇರಲಿ ಒಂದು ಸ್ಟೆಪ್ಪನ್ನು ತಗೊಂಡ್ರೆ ಡೆಫಿನೆಟ್ಲಿ ವಿ ವಿಲ್ ರೀಚ್ ದ ಗೋಲ್ ಇನ್ ಟೈಮ್.